ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೊಸ ವಿಚಾರಗಳು ಹೊರಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಪತ್ರವನ್ನು ಬರೆಯಲಾಗಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಹಗರಣ. ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿದ ಅತಿ ದೊಡ್ಡ ಸುದ್ದಿ ಇದು. ಮೂಡಾದಲ್ಲಿ ಕಡ್ಲೆಪುರಿಯಂತೆ ಸೈಟ್ ಅನ್ನು ಹಂಚಿಕೆ ಮಾಡಲಾಗ್ತಾ ಇದೆ. ಕೇವಲ 3,000 ರೂಪಾಯಿಗೆ 30/40 ಸೈಟ್ ಅನ್ನು ಹಂಚಿಕೆ ಮಾಡಲಾಗಿದೆ. 23 ಸೈಟ್ಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ರಿಜಿಸ್ಟರ್ ಆಗಿರುವಂತಹದ್ದು. ಪ್ರೋತ್ಸಾಹದಾಯಕ ಯೋಜನೆಯಡಿ ಮಂಜುನಾಥ್ಗೆ ಹಂಚಿಕೆಯಾಗಿದೆ ಈ ವಿಚಾರ. ಪ್ರಧಾನಿ ಅಂಗಳಕ್ಕೂ ಕೂಡ ಮೂಡ ಹಗರಣದ ವಿಚಾರ ತಲುಪಿರುವಂತಹದ್ದು. ಸಿಬಿಐ ತನಿಖೆ ನಡೆಸುವಂತೆ ಒತ್ತಾಯವನ್ನು ಕೂಡ ಈ ಪತ್ರದಲ್ಲಿ ಮಾಡಲಾಗಿದೆ. ಹಾಗಾದ್ರೆ ಪತ್ರ ಬರೆದವರು ಯಾರು? ಮೂಡಾದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗಿದೆ? ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಪಬ್ಲಿಕ್ ಬ್ರೇಕ್ ಮಾಡಿದ ಅತಿ ದೊಡ್ಡ ಸುದ್ದಿ. ಮೂಡಾದಲ್ಲಿ ಕಡ್ಲೆಪುರಿಯಂತೆ ಸೈಟ್ ಹಂಚಿಕೆ. ಕೇವಲ 3,000 ರೂಪಾಯಿಗೆ 30/40 ಸೈಟ್. ಸಿಬಿಐ ತನಿಖೆಗೆ ಕೋರಿ ಸಿಎಂಗೆ ಪತ್ರ. ಹೌದು, 60/40 ಅಳತೆಯ ಸೈಟ್ ಎಲ್ಲಾದರೂ 3,000 ರೂಪಾಯಿಗೆ ಸಿಗುತ್ತೆ ಅಂತ ನಾವು ಹೇಳಿದ್ರೆ ನೀವು ಹುಚ್ಚರು ಅಂತೀರಿ. ಹೌದು, ಇದು ನಿಮಗೆ ಶಾಕ್ ಅನಿಸೋದು ನಿಶ್ಚಿತ. ಯಾಕಂದ್ರೆ 3,000ಕ್ಕೆ 60/40 ಅಳತೆಯ ಸೈಟ್ ಮೈಸೂರಲ್ಲಿ ಸಿಗುತ್ತೆ. ಆದ್ರೆ ಇದು ಎಲ್ಲರಿಗೂ ಅಲ್ಲ, ಒಬ್ಬರಿಗೆ ಮಾತ್ರ. ಅದು ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ಗೆ. ಮೈಸೂರಿನಲ್ಲಿ 60/40 ಸೈಟ್ ಕಡ್ಲೆಪುರಿಗಿಂತ ಕಡೆಯಾಗಿದೆ. ಹೌದು, ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ಗೆ 3,000ಕ್ಕೆ ಒಂದರಂತೆ ಒಟ್ಟು 23 ಸೈಟ್ಗಳನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ರಿಜಿಸ್ಟರ್ ಮಾಡಿ ಕೊಟ್ಟಿರುವ ಆರೋಪ ಕೇಳಿಬಂದಿದೆ. ಪ್ರೋತ್ಸಾಹದಾಯಕ ಯೋಜನೆ ಹೆಸರಲ್ಲಿ ಒಂದು ಸೈಟ್ಗೆ 3,000ದಂತೆ 23 ಸೈಟ್ಗಳನ್ನು ರಿಜಿಸ್ಟರ್ ಮಾಡಲಾಗಿದೆ. 600 ರೂಪಾಯಿ ಸೇವಾ ಶುಲ್ಕ ಕಟ್ಟಿಸಿಕೊಂಡು ರಿಜಿಸ್ಟರ್ ಮಾಡಿಸಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಪ್ರತಿ ನಿವೇಶನಕ್ಕೆ ಕನಿಷ್ಠ 97 ಲಕ್ಷ ನಷ್ಟವಾಗಿದೆ. ಬರೀ 3,000ಕ್ಕೆ ಸೈಟ್. ಕೇವಲ 3,000ಕ್ಕೆ 60/40 ಸೈಟ್ ಬರೆದುಕೊಟ್ಟ ಮೂಡ. 3,000ಕ್ಕೆ ಒಂದರಂತೆ ಬರೋಬ್ಬರಿ 23 ಸೈಟ್ ಹಂಚಿಕೆ. ಒಂದು ಸೈಟ್ಗೆ 3,000ದಂತೆ 23 ಸೈಟ್ಗಳು ರಿಜಿಸ್ಟರ್. ಕ್ರಯಪತ್ರದಲ್ಲಿ ಮಂಜುನಾಥ್ ಜಾಗ ಕಳೆದುಕೊಂಡ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟು 6 ದಿನದಲ್ಲಿ 23 ಸೈಟ್ ಮಂಜುನಾಥ್ಗೆ ರಿಜಿಸ್ಟರ್. 600 ರೂಪಾಯಿ ಶುಲ್ಕ ಕಟ್ಟಿಸಿಕೊಂಡು ಸೈಟ್ ಮಾರಾಟ. ಇದರಿಂದ ಸರ್ಕಾರಕ್ಕೆ ಪ್ರತಿ ನಿವೇಶನಕ್ಕೆ ಕನಿಷ್ಠ 97 ಲಕ್ಷ ನಷ್ಟ. 5 ಲಕ್ಷ ಶುಲ್ಕ ಪಾವತಿ ಸ್ಥಳದಲ್ಲಿ ಕೇವಲ 600 ರೂಪಾಯಿ ಪಾವತಿ. ಈ ಹಗರಣದಲ್ಲಿ ಉಪ ನೋಂದಣಾಧಿಕಾರಿ ಶಾಮೀಲಾಗಿರುವ ಶಂಕೆ ಇದೆ. ದಸರಾ ನೋಡಲು ಬಳಸುವಂತಹ ಗೋಲ್ಡ್ ಪಾಸ್ನ ಬೆಲೆ 10,000 ಆದರೆ ಮೈಸೂರಿನಲ್ಲಿ 60/40 ಸೈಟ್ನ ಬೆಲೆ 3,000. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಆದರೆ ಇದು ಸತ್ಯ. ಆಗದ ಮಟ್ಟಕ್ಕೆ ಇದು ಎಲ್ಲರಿಗೂ ಅಲ್ಲ. ಇದು ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ಗೆ ಮತ್ತು ಮಂಜುನಾಥ್ಗೆ ಪ್ರಸಾದದ ರೂಪದಲ್ಲಿ ಕೊಟ್ಟಿರುವಂತಹ ಮೂಡ ಆಯುಕ್ತ ದಿನೇಶ್ ಅವರಿಂದ ಮಾತ್ರ ಇದು ಸಾಧ್ಯ. ಯಾಕಂದರೆ 2 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಸೈಟನ್ನು ಕೇವಲ 3,000 ರೂಪಾಯಿಗೆ ಮೂಡಾದ ಮಾಜಿ ಆಯುಕ್ತ ದಿನೇಶ್ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ಗೆ ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ 23 ಸೈಟ್ಗಳನ್ನು ಈ ರೀತಿಯಾಗಿ ಕಳ್ಳೆಪುರಿಯ ರೀತಿಯಲ್ಲಿ, ತರಕಾರಿಯ ರೀತಿಯಲ್ಲಿ ಹಂಚಿಕೆಯನ್ನು ಮಾಡಲಾಗಿದೆ. ಅದಕ್ಕೆ ಯಾವ ಕಾನೂನುಗಳು ಇಲ್ಲ, ಯಾವ ಡಾಕ್ಯುಮೆಂಟ್ಗಳು ಇಲ್ಲ, ಯಾವುದೂ ಇಲ್ಲದೆ ಕೇವಲ 3,000 ರೂಪಾಯಿಗೆ ಒಂದರಂತೆ ಒಂದೇ ತಿಂಗಳಲ್ಲಿ ಒಟ್ಟು 23 ಸೈಟ್ಗಳನ್ನು ದಿನೇಶ್ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ಗೆ ಹಂಚಿರುವಂಥದ್ದು. 23 ಸೈಟ್ಗಳು ಮಂಜುನಾಥ್ಗೆ ರಿಜಿಸ್ಟರ್. ಪ್ರೋತ್ಸಾಹದಾಯಕ ಯೋಜನೆಯಡಿ ಹಂಚಿಕೆ. ರಿಯಲ್ ಎಸ್ಟೇಟ್ ಉದ್ಯಮಿ ಎನ್ ಮಂಜುನಾಥ್ಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಪ್ರೋತ್ಸಾಹದಾಯಕ ಯೋಜನೆಯಡಿ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಹಾಗಾದ್ರೆ ಈ ಯೋಜನೆ ಏನಂತ ನೋಡೋಣ. ಪ್ರೋತ್ಸಾಹದಾಯಕ ಯೋಜನೆ ಸ್ವ ಇಚ್ಛೆಯಿಂದ ಭೂಮಿಯನ್ನ ಬಿಟ್ಟುಕೊಡೋ ಯೋಜನೆ. 1991ರಿಂದ ಜಾರಿಯಲ್ಲಿರೋ ಈ ಯೋಜನೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ಈ ಯೋಜನೆ 10 ಗುಂಟೆಯಿಂದ ಅರ್ಧ ಎಕರೆ ಕೊಟ್ರೆ 20/30 ಒಂದು ಸೈಟ್, ಅರ್ಧ ಎಕರೆಯಿಂದ 1 ಎಕರೆಗೆ 30/40 ಒಂದು ಸೈಟ್, 1 ಎಕರೆಗೆ 30/40 ಒಂದು ಸೈಟ್, 1 ಎಕರೆಯಿಂದ 2 ಎಕರೆವರೆಗೆ 40/60 ಒಂದು ಸೈಟ್, 2 ರಿಂದ 3 ಎಕರೆವರೆಗೆ 40/60 ಒಂದು ಮತ್ತು 30/40 ಒಂದು ಸೈಟ್, 5 ಎಕರೆ ಮೀರಿ 6 ಎಕರೆ ಒಳಗೆ 3 ನಿವೇಶನ, 10 ಎಕರೆ ಮೇಲ್ಪಟ್ಟರೆ 40/60 5 ನಿವೇಶನ, ಸ್ವ ಇಚ್ಛೆಯಿಂದ ಬಿಟ್ಟುಕೊಟ್ಟ ಲೇಔಟ್ನಲ್ಲಿ ನಿವೇಶನ.
ನಿವೇಶನ ಇಲ್ಲದಿದ್ರೆ ಆ ನಂತರದ ಲೇಔಟ್ನಲ್ಲಿ ನಿವೇಶನ. ನಿರ್ದಿಷ್ಟ ನಮೂನೆಯಲ್ಲಿ ಮೊದಲು ಅರ್ಜಿ ಪತ್ರ ಸಲ್ಲಿಸಬೇಕು. ಎಲ್ಲಾ ಸೈಟ್ಗಳನ್ನ ಜೂನ್ ತಿಂಗಳಲ್ಲಿ ಕೊಡಲಾಗಿದ್ದು, ವಿಜಯನಗರ ಬಡಾವಣೆಯ 3 ಮತ್ತು 4ನೇ ಹಂತದಲ್ಲಿ ಈ ನಿವೇಶನ ಮಂಜೂರು ಮಾಡಲಾಗಿದೆ. ಈ ಪ್ರದೇಶದಲ್ಲಿ ಈಗ 60-40 ನಿವೇಶನ ಬೆಲೆ 2 ಕೋಟಿ ದಾಟಿದೆ. ಇಂತಹ ಬೆಲೆ ಬಾಳುವ ನಿವೇಶನಗಳನ್ನ ಕೇವಲ 3,000 ರೂಪಾಯಿಗೆ ಒಂದರಂತೆ ಮೂಡ ಕೊಟ್ಟಿದೆ. ಪ್ರಧಾನಿ ಅಂಗಳ ತಲುಪಿದ ಮೂಡ ಹಗರಣ, ದಾಖಲೆ ಸಮೇತ 297 ಪುಟಗಳ ದೂರು. ಸಿಬಿಐ ತನಿಖೆ ನಡೆಸುವಂತೆ ಒತ್ತಾಯ. ಈ ಪ್ರಕರಣ ಪ್ರಧಾನಿ ಮೋದಿ ಅಂಗಳಕ್ಕೂ ತಲುಪಿದೆ. ವಕೀಲ ರವಿಕುಮಾರ್ ಎಂಬುವರು ಕಳೆದ ಜುಲೈನಲ್ಲೇ ಪ್ರಧಾನಮಂತ್ರಿಗಳಿಗೆ ದಾಖಲೆ ಸಮೇತ 297 ಪುಟಗಳ ದೂರು ಕೊಟ್ಟಿದ್ರು. ಮೂಡ ಆಯುಕ್ತರಾಗಿದ್ದ ನಟೇಶ್ ಮತ್ತು ದಿನೇಶ್ ಇಬ್ಬರು ಸೇರಿ ಸರ್ಕಾರಕ್ಕೆ 100 ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ. ಸಿಬಿಐ ತನಿಖೆಗೆ ವಹಿಸುವಂತೆ ಒತ್ತಾಯಿಸಿದ್ರು. ಇನ್ನು ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಲೋಕಾಯುಕ್ತ ತನಿಖೆ ನಡೆಸುತ್ತಿದೆ, ಇಡಿ ಅವರು ಮಾಹಿತಿ ಕೇಳಿದ್ದಾರೆ ಅಂದ್ರು. 3,000 ರೂಪಾಯಿಗೆ 1 ಕೋಟಿ ರೂಪಾಯಿ ಆಸ್ತಿಗಳನ್ನ ರಿಜಿಸ್ಟರ್ ಮಾಡಿಕೊಟ್ಟಿರೋದು, ಬರೀ 600 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಿರೋಂಥದ್ದು ಸರ್ 1 ಕೋಟಿ ರೂಪಾಯಿ ಬರೀ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಇರೋಂಥದ್ದು. ಮಾರ್ಕೆಟ್ ವ್ಯಾಲ್ಯೂ 3 ಕೋಟಿ 4 ಕೋಟಿ ಐತೆ. ಅಟ್ಲೀಸ್ಟ್ ಇವ್ರ ಯೋಗ್ಯತೆಗೆ ಸಬ್ ರಿಜಿಸ್ಟರ್ ವ್ಯಾಲ್ಯೂಗಾದ್ರೂ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಬೇಕಾಗಲ್ವ ಸರ್? ಇದು ಅಕ್ಷಮ್ಯ ಅಪರಾಧ ಸರ್. ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಅಕ್ಟೋಬರ್ 2023 ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈವರೆಗೂ ಆಯಿತು ಸರ್, ನಮ್ಮ ಕೇಸು ಪುಟಪ್ಪೂ ಆಗಿಲ್ಲ. ಇವ್ರನ್ನ ಯಾರನ್ನೂ ವಿಚಾರಣೆನೂ ಮಾಡಿಲ್ಲ. ಇವ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಆ್ಯಕ್ಚುಲಿ ಇವರೆಲ್ಲ ಇನ್ನೂ ಚೆನ್ನಾಗಿರೋ ಒಳ್ಳೊಳ್ಳೆ ಏರಿಯಾದಲ್ಲಿ ಎಂಜಾಯ್ ಮಾಡ್ತಾರೆ. ಇವ್ರನ್ನೆಲ್ಲ ಹಿಡಿದು ಜೈಲ್ಗೆ ಹಾಕ್ಬೇಕನ್ನೋದು ನಮ್ಮ ಆಗ್ರಹ ಸರ್. ತನಿಖೆ ಲೋಕಾಯುಕ್ತದವರು ಮಾಡ್ತಾ ಇದ್ದಾರೆ ಮತ್ತು ಈಗ ಇಡಿನವರು ಕೂಡ ಅವರು ಏನೋ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅವರು ಕೂಡ ಲೋಕಾಯುಕ್ತದವರಿಗೆ ತಿಳಿಸಿದ್ದಾರೆ, ಪತ್ರ ಬರೆದಿದ್ದಾರೆ. ಈ ಮಧ್ಯೆ ದಿನನಿತ್ಯದಲ್ಲಿ ಮಾಹಿತಿಗಳು ಬರ್ತಾ ಇದೆ ಅಂತೇಳಿ ನಾವುಗಳೆಲ್ಲ ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ. ತನಿಖಾ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾವೆ ಅವರೆಲ್ಲ ಗಮನಿಸ್ಕೊಳ್ತಾರೆ ಇದನ್ನೆಲ್ಲ. ಯಾರು ಈ ಮಾಹಿತಿ ಹೊರಗಡೆ ಕೊಡ್ತಾ ಇದ್ದಾರೆ ಅಥವಾ ಹೊರಗಡೆಗೆ ಬರ್ತಾ ಇದೆ, ಅದು ಸತ್ಯಾಸತ್ಯತೆಯನ್ನು ಯಾರು ತನಿಖೆ ಮಾಡ್ತಕ್ಕಂಥವರು ನೋಡ್ತಾರೆ. ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರದ ಎಲ್ಲ ದಾಖಲೆಗಳು ಕೂಡ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿದೆ. ಯಾಕಂದರೆ 4 ತಿಂಗಳ ಹಿಂದೆಯೇ ಮೈಸೂರಿನ ವಕೀಲರು ಒಟ್ಟು 297 ಪುಟಗಳ ಈ ಹಗರಣದ ದಾಖಲೆಗಳ ಸಮೇತವಾಗಿ ಪ್ರಧಾನಮಂತ್ರಿಗಳಿಗೆ ದೂರನ್ನು ನೀಡಿದ್ದಾರೆ. ಹಾಗಾಗಿ ತಪ್ಪು ಮಾಡಿರುವಂಥವರ ಎದೆಯಲ್ಲಿ ಈಗ ಆತಂಕ ಮತ್ತೊಂದಿಷ್ಟು ಹೆಚ್ಚಾಗ್ತಾ ಇದೆ. ಎಲ್ಲರೂ ಅಂದ್ಕೊಂಡಿದ್ದಂಥದ್ದು ಕೇವಲ ದಾಖಲೆಗಳು ಇಲ್ಲಿಯೇ ಲೋಕಲ್ ಆದಂಥ ತನಿಖಾ ಸಂಸ್ಥೆಗಳಲ್ಲಿದ್ದಾವೆ ಅಂತ. ಖಂಡಿತವಾಗ್ಲೂ ಇಲ್ಲ. ಎಲ್ಲ ದಾಖಲೆಗಳು ಪ್ರಧಾನಮಂತ್ರಿಗಳ ಕಚೇರಿಯನ್ನು ತಲುಪಿದೆ. ಹೀಗಾಗಿ ಯಾವುದೇ ಮೂಮೆಂಟಲ್ಲಾದರೂ ಕೂಡ CBI ಈ ವಿಚಾರದಲ್ಲಿ ಎಂಟರ್ ಆದರೂ ಕೂಡ ಆಶ್ಚರ್ಯ ಪಡುವಂಥ ಅಗತ್ಯ ಇಲ್ಲ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ 1 ವರ್ಷದ ಹಿಂದೆಯೇ ಕೃಷ್ಣ ಎಂಬುವವರು ಮೈಸೂರು ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಮೂಡಾ ಮಾಜಿ ಆಯುಕ್ತ GT ದಿನೇಶ್ ಕುಮಾರ್, ವಿಶೇಷ ತಹಶೀಲ್ದಾರ್ ಶಿವಕುಮಾರ್, ಹೆಚ್ಚುವರಿ ಜಿಲ್ಲಾ ನೋಂದಣಾ ಅಧಿಕಾರಿ ಕಾವ್ಯ, ರಿಯಲ್ ಎಸ್ಟೇಟ್ ಉದ್ಯಮಿ N ಮಂಜುನಾಥ್ ವಿರುದ್ಧ ದೂರು ದಾಖಲಿಸಿದ್ರು. 150 ಪುಟದ ದಾಖಲೆ ಸಮೇತ ದೂರು ಬಂದ್ರು. ಲೋಕಾಯುಕ್ತ SP ಯಾಕೆ ಈ ಬಗ್ಗೆ ಗಮನ ಹರಿಸಲಿಲ್ಲ? ಎಲ್ಲಾ ದಾಖಲೆ ಇದ್ರೂ ಒಂದೇ ಒಂದು ನೋಟಿಸ್ ಕೊಡುವ ಕೆಲಸವನ್ನ ಲೋಕಾಯುಕ್ತ ಯಾಕೆ ಮಾಡಲಿಲ್ಲ ಎಂಬ ಪ್ರಶ್ನೆ ಹುಟ್ಟಿದೆ. KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.